ಈಗ ನೀವು ಆಪೋಸಿಷನ್ ಇದ್ದಾಗಲೂ ನೀವು ಆಪೋಸಿಷನ್ ಇದ್ದಾಗೂ ದೇವೇಗೌಡರ ಆಪೋಸಿಷನ್ ಇದ್ದಾಗ ಏನ್ ಹೇಳ್ತಾ ಇದ್ರಿ? ಚೋರ್ ಬಚಾವ್ ಇನ್ಸ್ಟಿಟ್ಯೂಟ್ ಅಂತ ಕರೆದ್ರಿ ಸಿಬಿಐ ನ, ಕರೆದ ನಿಜ ತಾನೆ? ಆಮೇಲೆ ಕಾಂಗ್ರೆಸ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ನೀವು ಕರೆದಿಲ್ವಾ? ಇದೇ ಸಿಬಿಐ ನ ಕಾಂಗ್ರೆಸ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಕರೆದಿದ್ರೆ ಕರೆದಿಲ್ವಾ? ಕೇಸ್ ಹಾಕಿದ್ರೆ ನಾವು ಯಾವತ್ತೂ ಹೇಳಿಲ್ಲ. ಅಮಿತ್ ಶಾ ಮೇಲೆ ಅದೇ ನಿಮ್ ಸರ್ದಿನ ಈಗ ನಿಮ್ ಟರ್ನ ಇವಾಗ ಅಂತ ಆತರ ಆರೋಪ ಮಾಡ್ಲಿಲ್ಲ ಇವ್ರ ರೀತಿ. ಐಟಿ ಇಡಿಯವರು ಕಾಂಗ್ರೆಸ್ ಏಜೆಂಟ್ ಗಳಂತ ಈಗ ಹಂಗ ತಗೊಂಡ್ರೆ 1992 ಸರ್ ಹರ್ಷದ್ ಮೆಹ್ತಾ ಹೆಸರು ನೀವು ಕೇಳಿರ್ತೀರಿ, ಎಲ್ರಿಗೂ ಗೊತ್ತು. ಸ್ಕ್ಯಾಮ್ ಮಾಡ್ದ ಮತ್ತೊಂದು ಬಿಟ್ಬಿಡಿ, ಅವನು ಯಾಕೆ ಅವನ್ನ ಅತ್ಯಂತ ಕೆಟ್ಟದಾಗ ಜೈಲಲ್ಲಿ ಅಧಿಕಾರಿಗಳು ನಡ್ಸ್ಕೊಂಡ್ರು ಅಂತಂದ್ರೆ ಈ ಎಕ್ಸ್ಪೋಸ್ ದ ನೇಮ್ ಆಫ್ ದ ಪ್ರೈಮ್ ಮಿನಿಸ್ಟರ್ ನರಸಿಂಹರಾವ್ ಅವ್ರ ಹೆಸರು ಅವರೇ ಹೇಳಿದ್ರು ಈ ಸ್ಕ್ಯಾಮ್ ಅಲ್ಲಿ ಅವ್ರ ಪಾತ್ರ ಇದೆ ಅಂತ. ಅವ್ನ ಇತಿಹಾಸ ಗೊತ್ತಿಲ್ವ ಏನ್ ಮಾಡಿದ್ರು ಅಂತ. ಹಂಗ್ ನೋಡಿದ್ರೆ ನಾವು ಅದನ್ನು ಹೇಳ್ಬೋದು ಕಾಂಗ್ರೆಸ್ ಅವರ ಲೋಪದೋಷ ಮಾಡಿದ್ದಾರೆ ಅಂತ. ಅನವಶ್ಯಕ ಅದೆಲ್ಲ. ಸೊ ನಾನ್ ಹೇಳ್ತಾ ಇರ್ತಕ್ಕಂಥದ್ದು ಇಲ್ಲಿ ಎಲ್ಲಿ ಅಂತಂದ್ರೆ ನೀವು ಅಧಿಕಾರಿಗಳು ಮತ್ತೆ ಬಿಸ್ನೆಸ್ ಅವ್ರ ವೈಯಕ್ತಿಕ ಅವ್ರದೊಂದು ಇನ್ವೆಸ್ಟಿಗೇಷನ್ ಮಾಡ್ಬೇಕಾಗತ್ತೆ, ಅವ್ರ ಕಂಪ್ಲೀಟ್ ಅನಲೈಸೇಷನ್ ಅನ್ನ ಮಾಡ್ಬೇಕಾಗತ್ತೆ. ಅದನ್ನ ಬಿಟ್ಬಿಟ್ಟು ನೀವು ಬಿಜೆಪಿ ಅವ್ರು ಫಂಡ್ ಕೊಡ್ತಾ ಇಲ್ಲ, ಕಾಂಗ್ರೆಸ್ ಅವರು ಫಂಡ್ ಕೊಡ್ತಾ ಇಲ್ಲ ಅಂತ ಹೇಳುವಂಥದ್ದು ಎಷ್ಟು ಸರಿ? ಈಗ ನಾನು ಹೇಳಿದೆ, ನನಗೆ ಬಹಳ ಸ್ಪಷ್ಟ ಮಾಹಿತಿ ಇದೆ. ಈ ಹ್ಯಾಡ್ ಬಿಸ್ನೆಸ್ ರಿಲೇಷನ್ಸ್ ವಿತ್ ಎನ್ ಎ ಹ್ಯಾರಿಸ್ ಅವ್ರ ಜೊತೆ, ಕೆ.ಜೆ. ಜಾರ್ಜ್ ಜೊತೆ ಎಲ್ಲ ಬಹಳ ಪೊಲಿಟಿಕಲ್ ರಿಲೇಷನ್ಸ್ ಇದೆ, ಬಿಸ್ನೆಸ್ ರಿಲೇಷನ್ಸ್ ಇದೆ. ಅದು ತನಿಖೆ ಆಗಲಿ, ಅದು ತನಿಖೆ ಆಗಲಿ. ಕಾರ್ಪೊರೇಟರ್ ಗೌತಮ್ ಜೊತೆ ಇದೆ. ಹೌದು, ಬಿಜೆಪಿ ಯಾರ ಜೊತೆ ನಿಕಟ ಸಂಪರ್ಕ ಇದೆ, ಯಾರ ಜೊತೆ ನಿಕಟ ಸಂಪರ್ಕ ಇದೆ, ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಆಗಲಿ. ಬಿಜೆಪಿ ಅಲ್ಲ, ಅವರು ಅಂತ್ಯ ಸಂಸ್ಕಾರ ಆಗಕ್ಕಿಂತ ಮುಂಚೆ ಬಿಜೆಪಿ ಕಾರ್ಪೊರೇಟರ್ ಹೌದು ಎಸ್ಐಟಿ ಯಾಕೆ ಮಾಡಿದ್ರಿ? ಈ ಪಬ್ಲಿಕ್ ಉತ್ಕರ್ಷ್ ನಿಮ್ ಪಾರ್ಟಿಯಿಂದ ಆ ಪಾರ್ಟಿ ನಾಯಕರುಗಳಿಗೆ ಹೆಣ್ಮಕ್ಳನ್ನೇ ತಂದಿದ್ದೀರಿ. ಮದುವೆ ಸಂಬಂಧಗಳೇ ಬೇರೆ. ಇದು ಒಳ್ಳೆ ಕಥೆ ಇದಲ್ಲ ಇದು. ಅಲ್ಲ ರೀ, ಬೀಗ್ರೆ ಇದ್ದೀರಿ. ಕಾಂಗ್ರೆಸ್ ಬಿಜೆಪಿ ಬೀಗ್ರಿಲ್ವಾ? ಬೀಗ್ರಿಲ್ವೇನ್ರಿ? ಎರಡು ಪಾರ್ಟಿ ಇಷ್ಟು ಜಗಳ ಮಾಡ್ತೀರಿ, ಬೀಗ್ರಿಲ್ವಾ? ಒಂದ್ ಮದುವೆಗೆ ಎಲ್ಲ ನಾಯಕರು ಇರ್ತೀರಲ್ಲಿ. ಕಾರ್ಪೊರೇಟರ್ ಜೊತೆ ಅವ್ರ ಜೊತೆ ಸಂಬಂಧ ಬೆಳೆಸಬಾರ್ದು. ಬಿಸ್ನೆಸ್ ಅಪರಾಧ ಅಲ್ಲ ರೀ, ಬಿಸ್ನೆಸ್ ಅಪರಾಧ ಅಲ್ಲ. ಮಾಡ್ತಾ ಇದಾರೆ ಅಂತ ನಾನು ಹೇಳಿದ್ದು. ಅದು ಕಾರಣ ಏನಾಗುತ್ತೆ ಗೊತ್ತಾ? ಇನ್ವೆಸ್ಟಿಗೇಷನ್ ಜಾರ್ಜೋ ಹ್ಯಾರಿಸೋ XYZ ಗೋವಿಂದರಾಜು ಒಂದು ಬಿಸ್ನೆಸ್ ಇದ್ದಾಗ ಈ ಒಬ್ಬ ಉದ್ಯಮಿ ಆ ಪಕ್ಷದವ್ರ ಜೊತೆ ಮಾಡಬಾರ್ದು, ಇವ್ರ ಜೊತೆ ಮಾತ್ರ ಮಾಡಬೇಕು. ಇಲ್ಲ ಅಲ್ಲ ಅದರಲ್ಲಿ. ಈಗ ರಘು ದೊಡ್ಡೇರಿ ಇರ್ತಾರ ಲೇಮಾಗಿ, ಅವ್ರೇನೋ ದುಡ್ಡು ಕೇಳಿದ್ರಂತೆ, ಫಂಡ್ ಕೊಡ್ಲಿಲ್ಲ, ಅವರೇ ಮಾಡ್ಸು ಅಂತ ಹೇಳಕ್ಕಾಗತ್ತೆ? ಮಾತಾಡಕ್ ಆಗಲ್ಲ ರೀ. ಕ್ಯಾರೆಕ್ಟರಿಸ್ಟಿಕ್ ಯಾವಾಗ್ಲೂ ಹಾಗಾದ್ರೆ ನೀವು ನಮ್ಮವ್ರ ಮೇಲೆ ಐಟಿ ಯಾವತ್ತೂ ಆ ರೀತಿಯ ಲೇಮ್ ಸ್ಟೇಟ್ಮೆಂಟ್ಸ್ ಗಾಳಿ ಗುಂಡಾರಿಸ್ತಕ್ಕಂಥ ಕೆಲಸ ಮಾಡಲಿಲ್ಲ. ಮಾಧ್ಯಮದಲ್ಲಿ ದುಡ್ಡನ್ನು ಕಲೆಕ್ಟ್ ಮಾಡ್ತಾರೆ. ಅವ್ರು ಇನ್ವೆಸ್ಟಿಗೇಟ್ ಮಾಡ್ತಾರೆ. ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿದ ಮೇಲೆ ಅವರನ್ನ ಹೊರಗಡೆ ಹಾಕಿದ ಮೇಲೆ ರಘು ದೊಡ್ಡೇರಿ ಆಗಲಿ ದೊಡ್ಡವರಲ್ಲ, ಸಿಜೆ ರಾಯ್ ದೊಡ್ಡವರಲ್ಲ, ಯಾರು ದೊಡ್ಡವರಲ್ಲ ಕಾನೂನಿಗಿಂತ. ಅದೆಲ್ಲರೂ ಗೌರವಿಸಬೇಕು. ಅದು ನೀವು ಬಿಟ್ಬಿಟ್ಟು ನೀವು ಬಿಜೆಪಿ ಏಜೆಂಟ್ಗಳು ಬಿಜೆಪಿ ಫಂಡ್ ಕೊಡಲ್ಲ ಅಂತ ಹೇಳಿದ್ರೆ ಎಷ್ಟು ಸರಿ? ನೀವು ಸುಪ್ರೀಂ ಕೋರ್ಟ್ ಬಿಜೆಪಿ ಏಜೆಂಟ್ ಅಂತ ಹೇಳಿದ್ರೆ ನೀವೇ ಸುಪ್ರೀಂ ಕೋರ್ಟ್ ಹೋಗಿ ಬಿಜೆಪಿ ಏಜೆಂಟ್ ಅಂತ ಹೇಳಿದವರೆಗೂ ರಿಲೀಸ್ ಮಾಡಿಲ್ಲ. ನಾನು ಇನ್ನೊಂದು ಕೇಳ್ತೇನೆ ರಘು, ಈ ರಾಯ್ ಅವರ ಮುಂದೆ ಸ್ಯೂಸೈಡ್ ಬಿಟ್ಟು ಈ ದೇಶದ ಈ ನೆಲದ ಕಾನೂನಲ್ಲಿ ಇನ್ನೇನು ಅವಕಾಶ ಇರಲಿಲ್ವೇನ್ರಿ? ತೀರ್ಕೊಂಡಿದ್ದಾರೆ. ಸಂತಾಪ ಇದೆ, ನಮ್ದು ಸಂತಾಪ ಇದೆ. ಆಪ್ಷನ್ಸ್ ಇತ್ತಲ್ಲ. ಅಲ್ಲ ರೀ ಒಂದ್ ನಿಮಿಷ. ಡಿ.ಕೆ. ಶಿವಕುಮಾರ್ ಅವ್ರ ಮೇಲೆ ರೇಡ್ ಆಗಿರ್ಲಿಲ್ವೇನ್ರಿ? ಆಗಿತ್ತಾ ಇಲ್ವಾ? ಹೌದು, ಎಲ್ಲರೂ ಡಿ.ಕೆ. ಶಿವಕುಮಾರ್ ಶಕ್ತಿ ಇರಲ್ವಲ್ಲ, ಮಾನಸಿಕವಾಗಿ ಸಮರ್ಥರಿರಲ್ವಲ್ಲ. ಹರಾಸ್ ಮಾಡಿದಾಗ, ಸೂಸೈಡ್ ಆದಾಗ ಮಾನಸಿಕವಾಗಿ ಹಿಂಸೆ ಕೊಟ್ಟಿದ್ದಾರೆ. ಜನಾರ್ದನ್ ರೆಡ್ಡಿನ ಇಟ್ಕೊಂಡು ಇವ್ರು ಹೇಳ್ತಾರ್ರಿ, ನೀವು ಅವ್ರಿಗೆ ಹರಾಸ್ ಮಾಡ್ಬಿಟ್ರಿ, ಜೈಲ್ಗೆ ಹಾಕ್ಬಿಟ್ರಿ, ಅವ್ರ ಪೊಲಿಟಿಕಲ್ ಸಕ್ಸಸ್ ನೀವು ಸಹಿಸ್ಕೊಳ್ಳಿಲ್ಲ ಅಂತ ಇವ್ರು ಹೇಳ್ತಾರ್ರಿ. ನಾನಲ್ಲ, ಅದು ಕೋರ್ಟ್ ಹಾಕಿದ್ದು, ನಾನಲ್ಲ. ಜನಾರ್ದನ್ ರೆಡ್ಡಿನ ಒಳಗಡೆ ಹಾಕಿದ್ದು ಕರ್ನಾಟಕ ಸರ್ಕಾರ ಅಲ್ಲ, ಕೇಂದ್ರ ಸರ್ಕಾರದ ಸುಪ್ರೀಂ ಕೋರ್ಟ್ ಮತ್ತೆ ಹೈಕೋರ್ಟ್. ಅದೇ ರೀ, ಕೇಂದ್ರದಲ್ಲಿ ನಮ್ ಕೈಲಲ್ಲಿದೆ. ಅದು ಕೇಂದ್ರ ಯಾರ್ದಿತ್ರಿ ಅವಾಗ? ಕೇಂದ್ರ ಯಾರ್ದಿತ್ತು ಅವಾಗ? ಕೋರ್ಟ್ ತಾನೇ ಹಾಕಿದ್ದು, ನಾವೆಲ್ಲ ಹಾಕಿದ್ವಿ. ನಾನು ಹೇಳ್ತಾ ಇದ್ದೀನಿ, ನಿಮ್ಗೊಂದು ಅವ್ರಿಗೊಂದು ಮಾತಾಡಬಾರ್ದು, ನೀವು ನಿಮ್ಗೊಂದು ಅವ್ರಿಗೊಂದು ಮಾತಾಡಬಾರ್ದು. ಒಂದ್ ನಿಮಿಷ. ಈಗ 2004ರಿಂದ 2013-14 ಕೇಂದ್ರದಲ್ಲಿ ಯಾರ ಸರ್ಕಾರ ಇತ್ತು? ಅದು ಕಂಪ್ಲೇಂಟ್ ನಾನಾ ಮಾಡಿದ್ದು. ಸರಿ ರೀ, ಸೇಮ್ ವರ್ಷನ್ ಅವ್ರು ತಗೋತಾರೆ. ಈಗ ಆ ಶೀಲ್ಡ್ ತಗೋತಾರೆ. ಈಗ ಅವರು ರೆಡ್ಡಿ ನೀವು ಮಾಡೋದು ಸರಿ ಇತ್ತು, ನಾವು ಮಾಡೋದು ಅಂತಿರಲ್ಲ ಅಂತ. ಹೈಕೋರ್ಟ್ ಅದು ಪ್ರೂವ್ ಆಯ್ತಲ್ಲ, ಅಂದ್ರೆ ಪ್ರೂವ್ ಆಯ್ತಲ್ಲ. ಬಿಜೆಪಿ ನಾಯಕರು ಕಡ್ರು ಅಂತ ಪ್ರೂವ್ ಆಯ್ತು. ನಾನಲ್ಲ, ಇಲ್ಲಿವರೆಗೆ ಎಲ್ಲೂ ಪ್ರೂವ್ ಆಗಿಲ್ಲ ಕಾಂಗ್ರೆಸ್ ಅವ್ರದ್ದು. ಬಿಜೆಪಿ ಅವ್ರದ್ದು ಹೈಕೋರ್ಟ್ ಚಿಮಾರಿ ಹಾಕಿ ಅವ್ರು ಜೈಲಿಗೆ ಬಿಟ್ಟಿದೆ. ಜೈಲಿಗೆ ಬಿಟ್ಟು ಬೇಲ್ ನಲ್ಲಿ ಇದ್ದಾರೆ. ಬೇಲ್ ನಲ್ಲಿ ಬಿದ್ದು ಚುನಾವಣೆ, ಅದು ಬೇರೆ ವಿಚಾರ. ನಾವು ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತೇನು ಪ್ರೂವ್ ಆಗಿದೆ ಅದು ಹೈಕೋರ್ಟ್ ಕಾನೂನು ಅಡಿಯಲ್ಲಿ. ಇಂಥ ವಿಚಾರಗಳಲ್ಲಿ ಉದ್ಯಮಿಗಳ ರೇಡ್ ಅನ್ನ ನಾವು ಜನರಲೈಸ್ ಮಾಡಬಹುದಾಗುತ್ತಾ? ಎಲ್ಲವೂ ಪೊಲಿಟಿಕಲ್ ರೇಡ್ ಆಗ್ತಾ ಇದೆ. ಕೇರಳ ಎಲೆಕ್ಷನ್ ಬಂತು, ಕೇರಳದ ಈಗ ಅವ್ರು ಕೇರಳ ಮೂಲ, ಅವ್ರದ್ದು ಗೊತ್ತಿರೋ ರಾಯ್ ಅವ್ರ ಮೂಲ ಕೇರಳನೇ ಮೂಲ ಇರೋದು. ಇದನ್ನ ತೀರಾ ಅಲ್ಲಗಳೇಕೂ ಆಗ್ತಿಲ್ವಲ್ಲ ನಾವು? ಇದೇನು ಇಲ್ವೇ ಇಲ್ಲಪ್ಪ ಈ ಥರದ ಅಂತ ಹೇಳಕ್ಕೆ ಪ್ರೈಮ್ ಆಫೀಸಿಗೆ ಕೂಡ ಹೇಳಕ್ಕಾಗ್ತಿಲ್ಲ, ಇದನ್ನ ನಡೆದೇ ಇಲ್ಲ ಅಂತ ಹೇಳಕ್ಕಾಗ್ತಿಲ್ಲ. ಅದು ಒಂದು ಥರ ಆದರೆ, ಇನ್ನೊಂದು ಥರ ಏನಾಗಿದೆ ಅಂದರೆ, ಇವತ್ತೇನು ಕರ್ನಾಟಕದಲ್ಲಿ ಪೊಲೀಸ್ ಅಧಿಕಾರಿಗಳನ್ನ
ಏನು ಹಣ ತಕೊಂಡು ವರ್ಗಾವಣೆ ಮಾಡ್ತಾರಲ್ಲ ಅದೇ ರೀತಿ ಇವತ್ತು IRS ಅಧಿಕಾರಿಗಳು ಕೂಡ ಪ್ರತಿ ವರ್ಷಕ್ಕೆ ಇಷ್ಟು ಕೋಟಿ ಅಂತ ಕೊಟ್ಟು ಪೋಸ್ಟಿಂಗ್ ಹೋಗೋ ಪದ್ಧತಿ ಇವತ್ತು ಸ್ಟಾರ್ಟ್ ಆಗ್ಬಿಟ್ಟಿದೆ ಅಂತೆ. ಅಂತೆ ಅಂತೆ ನಮಗ್ ಬಂದಿರೋ ಮಾಹಿತಿ ಅಂತೆ. ಈ ಅಂತೆ ಅಂತ ಒಂದು quote ಬಳಸ್ಬಿಟ್ರೆ ಏನ್ ಬೇಕಾದ್ರೂ ಮಾತಾಡ್ಬೋದು ಅದಕ್ಕೂ ನಾನು ಹೇಳೋ ಪ್ರಕಾರ ಇವತ್ತು ಒಬ್ಬ ಇಡಿ ಅಧಿಕಾರಿ ಆಗ್ಬೇಕಂದ್ರೆ ಸುಮಾರು 7 ರಿಂದ 8 ಕೋಟಿ ಕೊಡ್ಬೇಕಂತೆ ಪೋಸ್ಟಿಂಗ್ಗೆ. Okay. ಒಬ್ಬ ಒಂದು GST ಅಧಿಕಾರಿಗೆ IRS ಕೇಸ್ ಆದ್ರೂ ಇದ್ರೆ ಹೇಳಿದ್ರೆ ನಾವು ಮಾತಾಡ್ಬೋದು. 4 ಕೋಟಿ 5 ಕೋಟಿ ಒಂದು ಕೇಸ್ ಆದ್ರೂ ಇದ್ರೆ ನಾವು ಅದರಿಂದ ಮಾತಾಡ್ಬೋದು. ಏನಾಗ್ತಾ ಇದೆ ಇವತ್ತು GST ಇದೆ. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಟ್ಬಿಡ್ತೀನಿ ನಿಮ್ಗೆ. ಇವತ್ತು ಒಬ್ಬ ಡಿಸ್ಟ್ರಿಬ್ಯೂಟರ್ ಒಂದ್ ಯಾವ್ದೋ ಪ್ರಾಡಕ್ಟ್ ನ ತರಿಸ್ಕೊಂಡಿರ್ತಾನೆ, ಇವನು GST ಪೇ ಮಾಡಿರ್ತಾನೆ ಅವನ ಕಂಪನಿಗೆ, ಕಂಪನಿ GST ಪೇ ಮಾಡಿರಲ್ಲ. 5 ವರ್ಷ ಬಿಟ್ಟು ಈ ಯಾವ್ದೋ ಒಬ್ಬ GST ಅಧಿಕಾರಿ ಇವನಿಗೆ ನೋಟಿಸ್ ಕೊಡ್ತಾನೆ GST ಪೇ ಮಾಡಿರೋನ್ಗೆ, ಏನಂತ ಅವನು GST ಪೇ ಮಾಡಿಲ್ಲ ನೀನೆ ಕಟ್ಟು ತಿರ್ಗಾ ನೀನು ಕಟ್ಟು ಅಂತ. ಅದಕ್ಕೆ 5 ವರ್ಷಕ್ಕೆ ಸುಮಾರು ಒಂದು 25 ಸಲ ಅದಕ್ಕೆ ಇನ್ಕ್ರೀಸ್ ಮಾಡಿ ಬಡ್ಡಿ ಹಾಕಿ ಇವನ್ ಮೇಲೆ ಹಾಕ್ತಾನೆ. ಇವನು ಕೊನೆಗೆ ಆಡಿಟರ್ ಹತ್ರ ಹೋಗೋದು, ಆಡಿಟರ್ ಇಸ್ ಮೀಡಿಯೇಟರ್, ಯಾರಿಗೆ GST ಅವನಿಗೆ ಅಷ್ಟೆಲ್ಲ ಇಷ್ಟು ಕಟ್ಬಿಡು ಅಂತ, ಅಷ್ಟೆಲ್ಲ ಇಷ್ಟು ಕಟ್ಸು ನನಗೆ ಇಷ್ಟು ಕೊಡು ಅಂದ್ರೆ. ಇವತ್ತು ಈ ರೀತಿ ಒಂದು ಟ್ಯಾಕ್ಸೇಷನ್ ಸಿಸ್ಟಮ್ ತಂದು GST ನಲ್ಲಿ ಯಾರು GST ಪೇ ಮಾಡಿರ್ತಾನೆ ಅವ್ನು ತಗೊಂಡು ಅವ್ನು ಏನ್ ಮಾಡ್ತಾನೆ, ಕಂಪ್ನಿ ಮುಚ್ಚಿರ್ತಾನೋ ಇನ್ನೊಂದ್ ಮಾಡಿರ್ತಾನೋ ಓಡೋಗಿರ್ತಾನೋ ಸತ್ತೋಗಿರ್ತಾನೋ ಗೊತ್ತಿರಲ್ಲ. ಬಟ್ ಇಲ್ಲಿ GST ಪೇ ಮಾಡಿರೋನು ಟಾರ್ಗೆಟ್ ಮಾಡ್ತಾ ಇರೋದು GST ಅಧಿಕಾರಿ. ಅರ್ಥ ಆಯ್ತಲ್ಲ? ಇವ್ನು ಪೇ ಮಾಡಿದಾನೆ, ಇವನ ಹತ್ರ ಪ್ರೂಫ್ ಇದೆ. ಅವನು ಯಾರು ಸಪ್ಲೈಯರ್ ಕಟ್ಟಿರಲ್ಲ, ಇವನ್ ಹೆಂಗ್ ಹೊಣೆ ಆಗ್ತಾನೆ? ಈ ತರ ಎಷ್ಟೊಂದು ಏನು ವರ್ಸ್ಟ್ ರೂಲ್ಸ್ಗಳನ್ನ ಬುಕ್ಕಲ್ಲಿ ತಂದು ಇದನ್ನ ಹರಾಸ್ಮೆಂಟ್ಗೆ ಬಳಸ್ಕೋತಾ ಇರೋದು ಅಧಿಕಾರಿಗಳು. ಅವರು ದುಡ್ಡುಗಳು ಮಾಡ್ಕೋತಾ ಇದ್ದಾರೆ ಇದರಲ್ಲಿ. ಹರಾಸ್ಮೆಂಟ್ ಈಗ ಸಣ್ಣ ಪುಟ್ಟವರಾದ್ರೆ ಕಟ್ತಾರೆ, ಆಲ್ರೆಡಿ ಕಟ್ಟಿರೋದಕ್ಕೆ ಈಗ ಅವ್ರು ಏನೋ ಒಂದು 5% 10%ಗೆ ಡಿಸ್ಟ್ರಿಬ್ಯೂಟರ್ಗಳು ಕೆಲಸ ಮಾಡಿರ್ತಾರೆ. ಒಂದೇ ಸಲ 50 ಲಕ್ಷ ಕೊಟ್ಟು 25 ಲಕ್ಷ ಕೊಟ್ಟು, ಇಲ್ಲ ನನಗೆ 10 ಲಕ್ಷ 15 ಲಕ್ಷ ಲಂಚ ಕೊಡು, ನಿನಗೆ 5 ಲಕ್ಷ ಮಾಡ್ತೀನಿ, ಅವ್ನಿಗೆ 5 ಲಕ್ಷ ಕಟ್ಟೋದು ಕೂಡ ಲಾಸೆ. ನಾನು ಹೇಳ್ತಾ ಇರೋದು. ಯಾಕೆ ಕನ್ಸಿಡರ್